ಮೋದಿ ಮತ್ತು ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಹೇಳುತ್ತಾರೆ, ಈ ದೇಶದ ವಕಫ್ ಕಾನೂನು ಸಂವಿಧಾನಕ್ಕಿಂತಲೂ ಮಿಗಿಲಾಗಿದೆ. ಈ ದೇಶದ ಮುಸ್ಲಿಮರು ಯಾವ ಜಾಗೆಯಲ್ಲಿ ಬಟ್ಟು ಇಡುತ್ತಾರೋ ಅದು ವಕಫ್ ಜಾಗೆ ಅನ್ನುವಂತಹ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸುಳ್ಳು ಹೇಳಿಕೆಗಳನ್ನ ಪಾರ್ಲಿಮೆಂಟ್ನಲ್ಲಿ ಹೇಳಿದರು. ಅಮಿತ್ ಶಾ ಅವರು, ಜಜೂರಿ ಅವರು ಏನ್ ಹೇಳ್ತಾರೆ, इस देश के मुसलमान जहां वोट रखते हैं वो वकफ जगह होता है. ಎಂತ ಸುಳ್ಳು. ವಕಫ್ನಲ್ಲಿ 1932ರಿಂದ ಇಲ್ಲಿಯವರೆಗೂ ಯೂಜರ್ ವಕ್ಫ್ ಅನ್ನುವಂಥ ಕಾನೂನು. ಯೂಜರ್ ವಕ್ಫ್, ಯಾರು ಉಪಯೋಗಿಸುತ್ತಾರೋ ಅದು ಜಾಗ ವಕಫ್ದು. ಯಾವ ಹೊಲದಲ್ಲಿ ಗೋರಿಗಳಿವೆಯೋ ಅದು ವಕಫ್ ಜಾಗೆ, ಯಾವ ಊರಲ್ಲಿ ದರ್ಗಾಗಳಿವೆಯೋ ಅದು ವಕಫ್ ಜಾಗೆ, ಯಾವ ಊರಲ್ಲಿ ಮದರ್ಸಾಗಳಿವೆಯೋ ಅದು ವಕಫ್ ಜಾಗೆ, ಯಾವ ಜಾಗೆಯನ್ನ ಮುಸ್ಲಿಮರು ಉಪಯೋಗ ಮಾಡಿಕೊಳ್ಳುತ್ತಾರೋ ಅದು ವಕಫ್ ಜಾಗೆ. ಯೂಜರ್ ವಕ್ಫ್ ಅನ್ನುವಂಥ ಕಾನೂನನ್ನ ಕೇಂದ್ರ ಸರ್ಕಾರ ತೆಗೆದಾಯಿತು. ಇದು ಬಹುದೊಡ್ಡ ತೊಂದರೆ. ಗೆಳೆಯರು ಹೇಳಿ, ಕುತುಬ್ ಮಿನಾರ್ ಯಾರ್ದು? ಚಾರ್ಮಿನಾರ್ ಯಾರ್ದು? ತಾಜ್ ಮಹಲ್ ಯಾರ್ದು? ದಿಲ್ಲಿ ಜಾಮಿಯಾ ಮಸೀದ್ ಯಾರ್ದು? ಬಿಜಾಪುರ ಜಾಮಿಯಾ ಮಸೀದ್ ಯಾರ್ದು? ಸುಮಾರು ಈ ದೇಶವನ್ನ ಆಳಿದಂತಹ ಮೊಘಲರು, 677 ವರ್ಷಗಳ ಕಾಲ ಆದಂತಹ ಮೊಘಲರು, ಮುಸ್ಲಿಂ ಮೊಘಲರು ಕಟ್ಟಿದಂತಹ ಆಸ್ತಿಗಳು ಇಂದುವರೆಗೂ ನಿಂತು ಸಾಕ್ಷಿ ವಹಿಸ್ತಾ ಇದೆ. ಇದು ಮುಸ್ಲಿಮರ ಸಂಕೇತ. ಆಯಿತು. ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಸುಳ್ಳು ಹೇಳುತ್ತಾರೆ, ಈ ದೇಶದಲ್ಲಿ 9,500,000 ಎಕರೆ ವಕಫ್ ಜಾಗೆ ಇದೆ. ಮೊನ್ನೆ ತಾನೇ ಗೊತ್ತಾಯ್ತು, ಈ ದೇಶದಲ್ಲಿ ನಮ್ಮ ಹಿಂದೂಗಳ ದೇವಾಲಯದ ಜಾಗೆಗಳು, ಹಿಂದೂ ದೇವಾಲಯದ ಆಸ್ತಿಗಳು ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ 4 ರಾಜ್ಯಗಳಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಎಕರೆ ಹಿಂದೂಗಳ ಜಮೀನು ಇರುತ್ತದೆ. ನಾ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಮಾನ್ಯರೇ, ಇವತ್ತು ಮುಸ್ಲಿಮರು ವಕಫ್ ಹೋದರೆ ನಾಳೆ ನಿಮ್ಮ ಜಾಗೆಯು ಅವರಿಗೆ ಹೋಗುತ್ತದೆ. ಯಾಕಂದರೆ ಅವರಿಗೆ ಬೇಕಾಗಿದ್ದು ಈ ದೇಶದ ಸಂಪತ್ತು ಬೇಕು. ಅವರಿಗೆ ಬಾಂಬೆದಲ್ಲಿ ಇರುವಂತಹ ಅಂಬಾನಿ ಕಟ್ಟಿರುವಂತಹ ಒಂದು ಮನೆ 1,500 ಕೋಟಿ, 1,500 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಮನೆ, ಅಂಬಾನಿ ಕಟ್ಟಿದ ಮನೆ, ಅದು ವಕಫ್ ಜಾಗೆ. ಈ ದೇಶದ ಪಾರ್ಲಿಮೆಂಟ್ ಅರ್ಧ ಜಾಗೆ ವಕಫ್ ಜಾಗೆ. ಅವರು ಹೇಳುತ್ತಾರೆ, ಇವತ್ತು ಇವರೆಲ್ಲದೂ ನಮ್ಮದು ಅಂತ ಹೇಳುತ್ತಾರೆ, ನಾಳೆ ಬಂದು ಪಾರ್ಲಿಮೆಂಟ್ ನಮ್ಮದು ಅಂತ ಅನ್ನುತ್ತೇವೆ. ಯಾಕೆ? ನಮ್ಮ ತಾತ ಮುತ್ತಾತನವರು ಕೊಟ್ಟಂತಹ ಜಾಗೆ, ಅದರಲ್ಲಿ ನೀವು ಅತಿಕ್ರಮಣವಾಗಿ ಕಟ್ಟಿದ್ದೀರಿ, ನಮಗೆ ಕೇಳದೆ ಅತಿಕ್ರಮಣ ಮಾಡಿದ್ದೀರಿ, ಅದು ಸಂವಿಧಾನ ವಿರುದ್ಧ ಅನ್ನುವಂಥ ಮಾತನ್ನ ಈ ದೇಶದ 40 ಕೋಟಿ ಮುಸ್ಲಿಮರು ಹೇಳ್ತಾರೆ. ಆ ಕೇಳಿಗೆ ಇದು ಒಂದು ಮುಕ್ತಾಯ ಆಯ್ತು. ಈ ದೇಶದ ರೈಲ್ವೆಗಳು ಮೋದಿ ಸರ್ಕಾರ 50 ವರ್ಷಕ್ಕೆ ಮಾರಾಟ ಮಾಡ್ತು. ಈ ದೇಶದ ವಿಮಾನ ನಿಲ್ದಾಣಗಳು ಮೋದಿ ಸರ್ಕಾರ 50 ವರ್ಷಕ್ಕೆ ಮಾರಾಟ ಮಾಡ್ತು. ಈ ದೇಶದ BSNL 50 ವರ್ಷಕ್ಕೆ ಮೋದಿ ಸರ್ಕಾರ ಮಾರಾಟ ಮಾಡ್ತು. ಈಗ ಅವರಿಗೆ ಮಾರಲಿಕ್ಕೆ ಜಾಗೆ ಇಲ್ಲ, ಮಾರಾಟ ಮಾಡಲಿಕ್ಕೆ ಜಾಗೆ ಇಲ್ಲ. ಈಗ ಅವರ ಕಣ್ಣಿಗೆ ಕಾಣುತ್ತಿರುವುದು ಯಾವುದು? ವಕಫ್ ಜಾಗೆ ಮಾತ್ರ. ವಕಫ್ ಜಾಗೆಯನ್ನು ಹೇಗೆ ಮಾರಬೇಕು? ನಾನು ತಾಲೂಕು ದಂಡಾಧಿಕಾರಿಗಳ ಗಮನವನ್ನು ಸೆಳ್ತಾ ಇದ್ದೀನಿ. ಈ ಹುನಗುಂದ ತಾಲೂಕಿನ ಗೋವಿನಾಳ ಗ್ರಾಮದಲ್ಲಿ 150ಕ್ಕೂ ಹೆಚ್ಚು ಎಕರೆ ವಕಫ್ ಜಾಗೆ ಇದೆ. ಹಿರೇಹೋತ್ಕೇರಿಯಲ್ಲಿ 17 ಎಕರೆ ಜಾಗೆ ಇದೆ. ಶಿರೂರಲ್ಲಿ 15 ಎಕರೆ ಜಾಗೆ ಇದೆ. ಶಿರೂರಿನ 15 ಎಕರೆ ಜಾಗದಲ್ಲಿ ಸರ್ಕಾರದ ಬಿಲ್ಡಿಂಗ್ ಗಳನ್ನು ಕಟ್ಟಲಾಯಿತು. ಅವರಿಗೆ ಹೇಳುತ್ತಾರೆ, ಕಾನೂನು ಮಾಡಿದ್ದಾರೆ, ಯಾವ ವಕಫ್ ಜಾಗೆಯಲ್ಲಿ ಅತಿಕ್ರಮಣವಾಗಿ 12 ವರ್ಷಗಳ ಕಾಲ ಯಾವ ವ್ಯಕ್ತಿ ಇರುತ್ತಾನೋ ಆ ಜಾಗೆ ಸರ್ಕಾರದ್ದು, ಅದನ್ನು ವಕಫ್ನವರು ಪ್ರಶ್ನಿಸುವಂತಿಲ್ಲ. ನೋಡಿ, ಇದು ಯಾವ ದೇಶದ ಕಾನೂನು? ಹೇಳಿ. ಅವರು ಹೇಳುತ್ತಾರೆ, 9 ಲಕ್ಷ ಎಕರೆ ಇರುವಂತಹ ಭೂಮಿ ಇವರು ಮಾಡಿರುವ ಲಾಭವಾದರೂ ಏನು? ಇವರು ಎಷ್ಟು ಮೆಡಿಕಲ್ ಕಾಲೇಜ್ಗಳನ್ನು ಕಟ್ಟಿದ್ದಾರೆ, ಇವರು ಎಷ್ಟು ವೃದ್ಧಾಶ್ರಮಗಳನ್ನು ಕಟ್ಟಿದ್ದಾರೆ, ಇವರು ಎಷ್ಟು ನಿರ್ಗತಿಕರ ಮಹಿಳೆಯರಿಗೆ ಸೇವೆ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಮಾಡುತ್ತಾರೆ. ನಾನು ಶಾ ಅವರಿಗೆ ಹೇಳ್ತಾನೆ,
ಕಬರಸ್ಥಾನದಲ್ಲಿ ಬರುವಂತ ಉತ್ಪನ್ನ ಹೆಣಗಳ ಹೋಗ್ಲಿಕ್ಕೆ ರೊಕ್ಕ ಬರ್ತಾ ರೊಕ್ಕ ಇಲ್ಲ. ದರ್ಗಾಗಳಿಗೆ ದುಡ್ಡು ಬರ್ತಾ ಇಲ್ಲ. ದುಡ್ಡು ಎಲ್ಲಿ ಬರುತ್ತೆ? ಬರುವುದಿಲ್ಲ. ಆದರೆ ಮತ್ತೆ ಹೇಳುತ್ತಾರೆ ಇವರು ಜಾಗೆಗಳನ್ನು ಮಾರಾಟ ಮಾಡಿ ತಿಂದಿದ್ದಾರೆ. ನಾನು ಮಾನ್ಯ ತಹಶೀಲ್ದಾರ್ ಸಾಹೇಬ್ ಕೇಳಬಯಸ್ತೀನಿ, ಗೋವಿನಾಳ ಗ್ರಾಮದ 150 ಎಕರೆ ಜಮೀನಲ್ಲಿ ಖಾಜಾ ಅಮೀನ್ ದರ್ಗಾದ ಆಸ್ತಿಯಲ್ಲಿ ಎಷ್ಟು ಜನ ದಲಿತರು, ಎಷ್ಟು ಜನ ಆದಿವಾಸಿಗಳು, ಎಷ್ಟು ಜನ ನಿರ್ಗತಿಕರು ಕಲ್ಟಿವೇಶನ್ ಮಾಡಿದ್ರು. ಇದೇ ತಾಲೂಕು ದಂಡಾಧಿಕಾರಿಗಳು ಲ್ಯಾಂಡ್ ಟ್ರಿಬ್ಯುನಲ್ನಲ್ಲಿ ಅವರಿಗೆ ಅದನ್ನ ಗ್ರ್ಯಾಂಟ್ ಮಾಡಿ ಕೊಟ್ಟರು. ಏನು ಮುಸ್ಲಿಮರು ಮಾಡಿದ್ರ ಜಾಗೆಯನ್ನ? ಇಲ್ಲ. ಇಂಥ ಸುಳ್ಳುಗಳನ್ನು ಹೇಳಿ 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 ಈ ದೇಶದ ಹಿಂದೂ ಮುಸ್ಲಿಂ ಬಾಂಧವರ ಪ್ರೀತಿ ವಿಶ್ವಾಸವನ್ನು ಕೆಡಿಸ್ತಾ ಇದ್ದಾರೆ. ನಾನು ಹಿಂದೂ ಬಾಂಧವರ ಕರೆ ಕೊಡ್ತಾ ಇದ್ದೀನಿ. ಯಾವ ಮುಸ್ಲಿಮರು ಹಿಂದೂ ದೇವಾಲಯಗಳ ಲೆಕ್ಕಪತ್ರವನ್ನು ಕೇಳಿದ? ಇನ್ನುವರೆಗೂ ಕೇಳಿಲ್ಲ. ಯಾವ ಮುಸ್ಲಿಮನು ಹಿಂದೂಗಳ ದೇವಾಲಯದ ಆಡಳಿತ ಮಂಡಳಿಯಲ್ಲಿ ಸದಸ್ಯನಾಗಿ ಬಂದ? ಇನ್ನುವರೆಗೂ ಬಂದಿಲ್ಲ. ಆದರೆ ವಕ್ಫ್ ಕಾನೂನು ಹೇಳುತ್ತದೆ, ವಕ್ಫ್ ಕಾನೂನು 20-25 ಹೇಳ್ತಾ ಇದೆ ಏನಂದ್ರೆ ಈ ದೇಶದ ವಕ್ಫ್ ಬೋರ್ಡಿನಲ್ಲಿ 27 ಜನ ಸದಸ್ಯರಿರುತ್ತಾರೆ. 7 ಜನ ನಿವೃತ್ತಿ ನ್ಯಾಯಾಧೀಶರಿರುತ್ತಾರೆ, 7 ಜನ ಮಹಿಳೆಯರಿರುತ್ತಾರೆ, 4 ಜನ ಮುಸ್ಲಿಮೇತರರು ಇರ್ತಾರೆ, ಒಬ್ರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇರ್ತಾರೆ, ಒಬ್ಬ ಮಿನಿಸ್ಟರ್ ಇರ್ತಾನೆ. ಒಟ್ಟು 12 ಜನರು ಈ ಕಮಿಟಿಯಲ್ಲಿ ಹಿಂದೂಗಳು ಇರ್ತಾರೆ, 10 ಜನರು ಮುಸ್ಲಿಮರಿರುತ್ತಾರೆ. ನನ್ನ ಮನೆಯಲ್ಲಿ ಬಂದು ನನ್ನ ಮನೆಯ ಹಿರಿಯರಾಗಿ ನನ್ನ ಮನೆಯ ದೊಡ್ಡಸ್ತಿಗೆ ಮಾಡ್ತಾನಂತಾದ್ರೆ ಯಾವ ವ್ಯಕ್ತಿ ಒಪ್ಪಲಿಕ್ಕೆ ಸಾಧ್ಯ ಗೆಳೆಯರೇ? ಸಾಧ್ಯವಿಲ್ಲ. ಇದೆಂದೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆ ಸಂತೋಷ 27 ಜನರಲ್ಲಿ 12 ಜನ ಮುಸ್ಲಿಮೇತರರು ಇದ್ದರೆ ಏನು ಅವರಿಗೆ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಶರೀಅತ್ ಗೊತ್ತಿದೆಯಾ? ಗೊತ್ತಿಲ್ಲ. ಶರೀಅತ್ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿ ಏನು ನ್ಯಾಯ ಕೊಡಲಿಕ್ಕೆ ಸಾಧ್ಯ? ಏನು ನ್ಯಾಯ ಮಾಡಲಿಕ್ಕೆ ಸಾಧ್ಯ? ಮತ್ತೆ ಹೇಳುತ್ತಾರೆ ಈ ನ್ಯಾಯಾಲಯ ಜಿಲ್ಲಾ ಅಧಿಕಾರಿ ಮಾತ್ರ ಇದನ್ನ ಜಸ್ಟಿಫಿಕೇಶನ್ ಮಾಡುತ್ತಾರೆ, ನ್ಯಾಯಾಲಯಗಳಲ್ಲಿ ಪ್ರಶ್ನಿಸುವಂತಿಲ್ಲ. ಹೇಳಿದ್ದಾರೆ ಈ ದೇಶದ ಸಂವಿಧಾನವನ್ನು ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೊತ್ತಿತ್ತು ಇಂಥ ಜನರು ಬರುತ್ತಾರೆ, ಇಂಥ ಕಾನೂನು ತರುತ್ತಾರೆ ಅಂತ. ಇವತ್ತು ಓದ್ತಾ ಇದ್ದೆ, ಕೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದೇನೆ, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದೇನೆ. ಆಚರಣೆ ಮಾಡುವಂತ ವ್ಯಕ್ತಿ ಒಳ್ಳೆಯವನಾಗಿ ಬಂದರೆ ನನ್ನ ಸಂವಿಧಾನಕ್ಕೆ ಗೌರವ, ನನ್ನ ಸಂವಿಧಾನ ಕೊಟ್ಟಿದ್ದೇನೆ. ಇದನ್ನ ವಿರುದ್ಧವಾಗಿ ನಡೆಯುವಂತ ವ್ಯಕ್ತಿ ಅಧಿಕಾರಕ್ಕೆ ಬಂದರೆ ಸಂವಿಧಾನಕ್ಕೆ ಏನು ಬೆಲೆ ಇದೆ ಅನ್ನುವಂಥ ಮಾತನ್ನ ನೊಂದುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಕಾರಣ ನಾ ಎಲ್ಲ ಗುರಿಯರಿಗೂ ನಾನು ಕರೆ ಕೊಡ್ತಾ ಇದ್ದೇನೆ, ತಾವೆಲ್ಲರೂ ಆಳವಾಗಿ ವಿಚಾರ ಮಾಡಬೇಕು. ಇವತ್ತು ಮೋದಿ ಅವರು ಹೇಳಿದ್ರಂತೆ ನಾನು ಕೇಳಿಲ್ಲ. ವಕ್ಫ್ ಕಾನೂನಲ್ಲದೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತರುತ್ತೇನೆ. ನಾವು ಇದಕ್ಕೆ ಹೆದರುವವರಲ್ಲ, ನಾವು ಇದಕ್ಕೆ ಹೆದರುವವರು. ಎಲ್ಲಿವರೆಗೂ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆಯೋ ಅಲ್ಲಿವರೆಗೂ ನಾವು ಹೆದರುವವರಲ್ಲ. ಯಾಕೆ? ಈ ದೇಶ ಯಾರಪ್ಪನ ಮನೆ ಜಾಗೀರಿ ಅಲ್ಲ, ಈ ದೇಶ ದುಡ್ಡು ಕೊಟ್ಟು ಖರೀದಿಸಿದಂತ ದೇಶವಲ್ಲ, ಈ ದೇಶ ಯುದ್ಧ ಮಾಡಿ ಗೆದ್ದಂತ ದೇಶವಲ್ಲ. ಈ ದೇಶ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ರಕ್ತ ಹರಿಸಿ ಸ್ವತಂತ್ರ ಪಡೆದಂತ ದೇಶವಾಗಿದೆ. ಬನ್ನಿ ಗೆಳೆಯರೆ, ನಾನು ಹಿಂದೂ ಬಾಂಧವರಿಗೆ ಕರೆ ಕೊಡ್ತಾ ಇದ್ದೇನೆ, ತಾವು ಆಳವಾಗಿ ಅಧ್ಯಯನವನ್ನು ಮಾಡಿ. ಬಿಜೆಪಿಯವರಿಗೆ ಈ ದೇಶದಲ್ಲಿ ಸದಾ ಕಾಲ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಜಗಳ ಅವ್ರಿಗೆ ಬೇಕು, ನಮ್ಮ ಮುಸ್ಲಿಮರಿಗೆ ಬೇಕಾಗಿಲ್ಲ. ನಾವು ಶಾಂತಿ ಪ್ರಿಯರು, ನಮಗೆ ಶಾಂತಿ ಬೇಕು, ನಾವು ಶಾಂತಿ ಬಯಸುತ್ತೇವೆ. ನಾವು ಎಂದೂ ದೇವಾಲಯಗಳಿಗೆ ಪ್ರಶ್ನೆಯನ್ನು ಮಾಡಿಲ್ಲ, ದೇವಾಲಯದ ಲೆಕ್ಕಪತ್ರ ಕೇಳಿಲ್ಲ, ದೇವಾಲಯದ ಬಗ್ಗೆ ಮಾತನಾಡುವುದಿಲ್ಲ. ಇವತ್ತು ಏನಾಗ್ತಾ ಇದೆ ನಮಗೆ? ಇದು ಇಲ್ಲಿ ಇನ್ನೊಂದು ಮಾತು ಬರ್ತದೆ, ಬಹು ದೊಡ್ಡ ವಿಚಾರಗಳು. ಇನ್ನೊಂದು ವಿಚಾರ, ಅಲ್ಲಲ್ ಔಲಾದ್, ಇದೊಂದು ಕಾನೂನಿತ್ತು. ಅಲ್ಲಲ್ ಔಲಾದ್ ಹಜರತ್ ಸೈಯದ್ ಶಾ ಮುರ್ತಜಾ ಖಾದ್ರಿ ಅವರ ದರ್ಗಾವನ್ನು ನಾವು ನೋಡುತ್ತೇವೆ. 1960ರಲ್ಲಿ ಖುರ್ಷಿದುನ್ನಿಸಾ ಬೇಗಂ ಎನ್ನುವಂತಹ ಸೈಯದ್ ಆರಿಫ್ ಅಲ್ ಖಾದ್ರಿ ಅವರು ಪುಪಿಯವರು ಅದನ್ನು ವಕ್ಫ್ ಮಾಡಿದರು. ವಕ್ಫ್ ಮಾಡಿ ಏನಿದ್ರು ಅಲ್ಲಲ್ ಔಲಾದ್ ಮಾಡಿದರು. ಇವತ್ತಿವರು ಅಲ್ಲಲ್ ಔಲಾದ್ ಕಾನೂನನ್ನು ತೆಗೆದರು. ಆ ಕಾನೂನನ್ನು ಜಾರಿಗೆ ಬಂದರೆ ದರ್ಗಾ ನಮ್ಮಲ್ಲಿ ಉಳಿಯೋದಿಲ್ಲ ಗೆಳೆಯರೆ. ನಮ್ಮ ಮಸ್ಜಿದ್ಗಳು ಯೂಜರಲ್ಲಿ ವಕಫ್ ಇದ್ದರೆ
ಮಸ್ಜಿದ್ಗಳು ಉಳಿಯೋದಿಲ್ಲ ಗೆಳೆಯರೆ. ನಾವು ನೀವು ಫೇಸ್ಬುಕ್ದಲ್ಲಿ ನೋಡ್ತಾ ಇದ್ದೇವೆ, ಇವತ್ತು ನಾವು ನೋಡ್ತಾ ಇದ್ವಿ ಉತ್ತರ ಪ್ರದೇಶದಲ್ಲಿ ಮದರಸವನ್ನು ಕೆಡುವುದು, ಮಸ್ಜಿದನ್ನು ಕೆಡುವುದು ನೋಡ್ತಾ ಇದ್ದೇವೆ. ಇರಲಿ, ಅಲ್ಹಮ್ದುಲಿಲ್ಲ ಅಲ್ಹಮ್ದುಲಿಲ್ಲ. ನಾವು ಅಲ್ಲಾಹನ ಮೇಲೆ ವಿಶ್ವಾಸ ಇಟ್ಟವರು, ಅಲ್ಲಾಹನ ಆಜ್ಞೆ ಇಲ್ಲದೆ ಗಿಡದ ಒಂದು ಎಲೆಯೂ ಕೂಡ ಕೆಳಗೆ ಬೀಳುವುದಿಲ್ಲ ಅನ್ನುವಂತಹ ಮುಸ್ಲಿಮರು ನಾವು. ಎಷ್ಟು ಸಾಧ್ಯವಿದೆಯೋ ಸಹಕರಿಸುತ್ತೇವೆ, ಎಷ್ಟು ಸಾಧ್ಯವಿದೆಯೋ ಸಹನೆಯಿಂದ ಶಾಂತಿಯಿಂದ ಹೋಗುತ್ತೇವೆ. ಮಿಕ್ಕಿದ್ದು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ಯುವಕರಿಗೆ ಕರೆ ಕೊಡ್ತಾ ಇದ್ದೀನಿ, ಬನ್ನಿ ಯುವಕರೇ, ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಸಂವಿಧಾನ ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ನಮಗೆ ಗೌರವ, ಸಂವಿಧಾನ ಎಲ್ಲಿವರೆಗಿದೆಯೋ ಅಲ್ಲಿಗೆ ನಮ್ಗೆ ಹಕ್ಕು. 16 ಯಾಚಿಕೆಗಳು, ರಿಟ್ ಪಿಟಿಷನ್ಗಳು ನ್ಯಾಯಾಲಯದಲ್ಲಿ ಇದೆ. ನಾಳೆ ನ್ಯಾಯಾಲಯ ವಿಚಾರಣೆ ಇದೆ, ವಿಚಾರಣೆ ಆಗಲಿಕ್ಕಿಲ್ಲ. ಯಾಕೆಂದರೆ ಮೋದಿಯವರ ಸರ್ಕಾರದ ಪರವಾಗಿ ಅಟಾರ್ನಿ ಆಫ್ ಜನರಲ್ ಕೇವೇಟ್ ಹಾಕಿದ್ದಾರೆ. ನಾಳೆ ಕೇವೇಟ್ ವಿಚಾರಣೆ ಆಗುತ್ತದೆ. ಅದರ ಜೊತೆಗೆ ನಮ್ಮದು ನಾಳೆ ಅಷ್ಟೇ ಆಗುತ್ತೋ ಬಿಟ್ಟು ಗೊತ್ತಿಲ್ಲ. ಇನ್ಶಾಅಲ್ಲಾ 100ಕ್ಕೆ 100ರಷ್ಟು ಇನ್ಶಾಅಲ್ಲಾ ಹೋಗಿ रहेगा. आप तमाम लोग दुआ करेंगे इंशाअल्लाह. दुआ भी करना है, दवा भी लेना है. दुआ भी करना है, दवा भी लेना है. मौत तो फिक्स है. ಎಂದು ನಾನು ನನ್ನ ತಾಯಿ ಹೊಟ್ಟೆಯಲ್ಲಿ ಬಿಂದುವನ್ನು ಬಿಟ್ಟಿದ್ದೇನೋ ಅಂದೇ ನಿನ್ನ ಮರಣ ಬರೆದಿದ್ದೇನೆ. ಇದರ ಮೇಲೆ ಜಗತ್ತಿನ 40 ಕೋಟಿ ಮುಸ್ಲಿಮರ ವಿಶ್ವಾಸ. ಎಕ್ಸಿಡೆಂಟ್ ಆಗಿ ಸಾಯ್ತೀನೋ, ವಿಷ ತಗೊಂಡು ಸಾಯ್ತೀನೋ, ಜಗಳಾಡಿ ಸಾಯ್ತೀನೋ, ಯುದ್ಧದಾಗ ಸಾಯ್ತೀನೋ ಗೊತ್ತಿಲ್ಲ, ದವಾಖಾನೆ ಸಾಯ್ತೀನೋ, ಎಲ್ಲಿ ಸಾಯ್ತೀನೋ ಗೊತ್ತಿಲ್ಲ. ಆದರೆ ಅಲ್ಲಾಹನ ಒಂದು ದಿನ ನಿರ್ಣಯವಾಗಿದೆ, ನೀನು ಸಾಯುತ್ತಿ, ನೀನು ಹುಟ್ಟಿದ್ದೇ ಸಾಯಲಿಕ್ಕೆ. ಇದರ ಮೇಲೆ ನಂಬಿಕೆ ಇದೆಯಲ್ಲ, ಸಂತೋಷ. ನಾವು ಯಾರ ಮನಸ್ಸನ್ನು ನೋಯಿಸಬಾರದು, ಯಾರ ಮನಸ್ಸನ್ನು ನೋಯಿಸಬಾರದು, ಯಾರಿಗೂ ನೋವುಂಟು ಮಾಡಬಾರದು, ಯಾರಿಗೂ ನುಕ್ಸಾನ್ ಮಾಡಬಾರದು. ಇದು ನಮ್ಮ ಆದ್ಯ ಕರ್ತವ್ಯ. ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಾವು ಗುಲಾಮರು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.